ಹಲೋ ಚೆಸ್ ಲವರ್ಸ್, ಇವತ್ತೊಂದು ವಿಶೇಷವಾದ ಗೇಮ್. ಇದ್ರ ಥಿಯರಿ ಹೆಸರು ಇವಾನ್ಸ್ ಗ್ಯಾಂಬಿಟ್. ಇದು ಸೇಮ್ ಟಾಪಿಕ್, ಅಟ್ಯಾಕ್ ಆನ್ ದ ಅನ್ಕ್ಯಾಸಲ್ಡ್ ಕಿಂಗ್. ಇದ್ರೊಳಗಡೆ ಆಡಿರೋರು ರಾಬರ್ಟ್ ಜೇಮ್ಸ್ ಫಿಶರ್. ನಿಮ್ಗೆ ಕೇಳಿರ್ಬೋದು, ಇವರು ಪ್ಲೇಯರ್ ಆಫ್ ದ ಸೆಂಚುರಿ ಅಂತ ಅವರಿಗೆ ಡೆಸಿಗ್ನೇಟ್ ಮಾಡಿದ್ರು. ಗ್ರೇಟ್ ಪ್ಲೇಯರ್ ಆಡಿರೋದು. ಅವರ ಅಪೋನೆಂಟ್ ರುಬಿನ್ ಫೈನ್ 1963 ಆಡಿರೋದು. ಇವಾನ್ಸ್ ಗ್ಯಾಂಬಿಟ್ ಬಗ್ಗೆ ಇತಿಹಾಸ ಹೇಳೋದಾದ್ರೆ, ಇದನ್ನ ಕ್ಯಾಪ್ಟನ್ ಇವಾನ್ಸನ್ ಅವರು 1934 ಅಲ್ಲಿ ಇದನ್ನ ಇನ್ವೆಂಟ್ ಮಾಡಿದ್ರು. ಅವರು ಇಂಗ್ಲೆಂಡ್ ಟು ಐರ್ಲೆಂಡ್ ಶಿಪ್, ಪೋಸ್ಟಲ್ ಶಿಪ್ ಅಲ್ಲಿ ಕ್ಯಾಪ್ಟನ್ ಅವರು ಕಂಡಿಡಿದ್ರಿಂದ ಅವ್ರ ಹೆಸರಲ್ಲಿ ಇವತ್ತಿಗೂ ಪಾಪ್ಯುಲರ್ ಇವಾನ್ಸ್ ಗ್ಯಾಂಬಿಟ್ ಅಂತ. ಇದ್ರೊಳಗೆ ಪಾನ್ಗಳನ್ನು ಕೊಟ್ಟು ಬೇಗ ಬೇಗ ಡೆವಲಪ್ ಮಾಡೋ ರೀತಿ ನಾ ಹೇಳಿದ್ದೆ ನಮ್ಗೆ ಹಿಂದಿನ ಒಂದು ವಿಡಿಯೋದಲ್ಲಿ. ಪಾನ್ಗಳನ್ನ ಕೊಟ್ಟು ಬೇಗ ಬೇಗ ಡೆವಲಪ್ ಮಾಡೋದಕ್ಕೆ ಗ್ಯಾಂಬಿಟ್ ಅಂತ ಕರೀತಾರೆ. ಇದು ಇವಾನ್ಸ್ ಗ್ಯಾಂಬಿಟ್ ಅಂದ್ರೆ ಏನು? ಪಾನ್ಗಳು ಕೊಟ್ಟಿದ್ದನ್ನೆಲ್ಲ ತಗೊಂಡಾಗ ಇವಾನ್ಸ್ ಗ್ಯಾಂಬಿಟ್ ಅಲ್ಲಿ ಹೇಗೆ ಫಿಶರ್ ಅವರು ರುಬಿನ್ ಫೈನ್ ಅವ್ರನ್ನ ಪನಿಷ್ ಮಾಡ್ತಾರೆ, ಇವೆಲ್ಲ ನೋಡ್ಬೇಕಾಗಿರುವಂತ ವಿಷಯಗಳು. ಸೊ ಅಟ್ಯಾಕ್ ಆನ್ ದ ಅನ್ಕ್ಯಾಸಲ್ಡ್ ಕಿಂಗ್ ನೋಡಿ. ಇವಾಗ ಆ ಗೇಮ್ ಬಂತು. ನಾವು E4 ಆಡ್ತಾ ಇದ್ದೀವಿ. ನಮ್ಮ ಅಪೋನೆಂಟ್ E5 ಆಡ್ತಾರೆ. ನೈಟ್ F3 ಆಡ್ತೀವಿ. ನೈಟ್ C6 ಆಡ್ತಾರೆ. ಬಿಷಪ್ C4 ಆಡ್ತೀವಿ. ನಮ್ಮ ಅಪೋನೆಂಟ್ ಬಿಷಪ್ C5 ಆಡ್ತಾರೆ. ಇದು ಇಟಾಲಿಯನ್ ಗೇಮ್. ಇಲ್ಲಿ B2 ಪಾನ್ನ B4 ನೋಡಿ, ಇದು ಇವಾನ್ಸ್ ಗ್ಯಾಂಬಿಟ್. ಇದು ಅಕ್ಸೆಪ್ಟೆಡ್ ಮತ್ತೆ ಡಿಕ್ಲೈನ್ಡ್ ಎರಡು ಮಾಡ್ಬೋದು. ಅಕ್ಸೆಪ್ಟೆಡ್ ಮಾಡಬೇಕು. ಬಿಷಪ್ ಇಂಟು B4, ಅದಕ್ಕೆ ನಾವು C3, ಬಿಷಪ್ A5 ಪಾನ್ ಕೊಟ್ಟು ಪಾನ್ ಸೆಟ್ ತಗೊಳಕ್ಕೆ ನಾವು ಸಪೋರ್ಟ್ ತಗೊಳ್ತೀವಿ C3 ಪಾನ್ನ. ಈಗ D4, ಬ್ಲ್ಯಾಕ್ E ಇಂಟು D4 0-0 ನೋಡಿ, ಇನ್ನೊಂದು ಪಾನ್ ಕೊಟ್ಟಿದ್ದಾರೆ. ವೈಟ್ D ಇಂಟು C3, ವೈಟ್ ಬ್ಲ್ಯಾಕ್ D ಇಂಟು C3, ವೈಟ್ Q B3. ಆ ಪಾನ್ ಮತ್ತೊಂದು ಪಾನು ಕೂಡ ಬ್ಲ್ಯಾಕ್ ತಗೊಂಡಿದ್ದಾರೆ, ಅವ್ರು ತುಂಬಾ ಗ್ರೀಡಿ. F7 ಪಾನ್ ಅಟ್ಯಾಕ್ ಆಗಿದೆ. ಬ್ಲ್ಯಾಕ್ ಕ್ವೀನ್ E7, F7 ಪಾನ್ ಪ್ರೊಟೆಕ್ಟ್ ಮಾಡಿದ್ರು. ಈಗ ನೈಟ್ ಇಂಟು C3, ಬ್ಲ್ಯಾಕ್ ನೈಟ್ F6. ಈಗ ನೋಡಿ ಫೈಲ್ ಓಪನ್ ಆಗ್ತಾ ಇದೆ. ನೈಟ್ D5. ಇದು ಈ ಥ್ರೆಟ್ ನೋಡಿ ಹೇಗಿದೆ ಅಂತ. ಕ್ವೀನ್ ಮೇಲೆ ಅಟ್ಯಾಕ್ ಇದೆ. ಸೊ ಬ್ಲ್ಯಾಕ್ N ಇಂಟು D5, E ಇಂಟು D5. ಈ ಫೈಲ್ ಓಪನ್ ಆಯ್ತು. ಬ್ಲ್ಯಾಕ್ ತುಂಬಾ ಡೇಂಜರ್ ಇದೆ ಅಂತ ಅನ್ಸುತ್ತೆ. ಆದ್ರೆ E1 ಸ್ಕ್ವೇರ್ A5 ಬಿಷಪ್ ಇಂದ ಕಂಟ್ರೋಲ್ ಇರೋದ್ರಿಂದ ಅವರು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಬ್ಲ್ಯಾಕ್ ಅವರು. ಬ್ಲ್ಯಾಕ್ N E5, ವೈಟ್ N ಇಂಟು E5, ಬ್ಲ್ಯಾಕ್ ಕ್ವೀನ್ ಇಂಟು E5. ಈಗ A1 ರುಕ್ ಮೇಲಿದೆ ಥ್ರೆಟ್. ಸೊ ವೈಟ್ ಬಿಷಪ್ B2, ಕ್ವೀನ್ ಮೇಲೆ ಅಟ್ಯಾಕ್ ನೋಡಿ. ಪಾನ್ಗಳನ್ನು ಕೊಟ್ಟು ಕಿಂಗ್ ಎಕ್ಸ್ಪೋಸ್ ಮಾಡಿದ್ದಾರೆ ಫಿಶರು. ಬ್ಲ್ಯಾಕ್ ಕ್ವೀನ್ G5 ನೋಡಿ. ಇವಾಗ G7 ಪಾನಿಗೆ ಕ್ವೀನ್ ಸಪೋರ್ಟ್ ಕಂಟಿನ್ಯೂ ಮಾಡಿದ್ದಾರೆ. ಕ್ವೀನ್ G5 ಆಡಿ ಈ H4, ಇದು ಡಿಫ್ಲೆಕ್ಷನ್. ಕ್ವೀನ್ ಇಂಟು H4, ಬಿಷಪ್ ಇಂಟು G7, ರುಕ್ ಅಟ್ಯಾಕ್ ಆಗಿದೆ. ರುಕ್ G8. ಇವಾಗ ನೋಡಿ ಕೆಲವು ಮೂವ್ಗಳಂತೂ ಎಕ್ಸ್ಟ್ರಾಡಿನರಿ ಇದಾವೆ. ರುಕ್ F1, ರುಕ್ ಸ್ಯಾಕ್ರಿಫೈಸ್, ಅದೇ ಎಕ್ಸ್ಚೇಂಜ್ ಸ್ಯಾಕ್ರಿಫೈಸ್ ಅನ್ಬೋದು. ರುಕ್ ಫ್ರೀ ಹೋಗಿಲ್ಲ. ಬ್ಲ್ಯಾಕ್ ಬಿಷಪ್ ಇಂಟು E1, ವೈಟ್ ರುಕ್ ಇಂಟು E1 ಚೆಕ್, ಬ್ಲ್ಯಾಕ್ ಕಿಂಗ್ D8. ಇದೊಂಥರ ಡಿಫ್ಲೆಕ್ಷನ್ ಅನ್ನೋ ಟಾಪಿಕ್ ಒಳ್ಳೆ ಎಕ್ಸಾಂಪಲ್. ಡಿಫ್ಲೆಕ್ಷನ್ ಈಗೊಂದು ನೀವು ಪಾಸ್ ಮಾಡಿ ಯೋಚನೆ ಮಾಡಿ. ಫಿಶರ್ ಅವರು ಒಂದು ಬ್ರಿಲಿಯಂಟ್ ಮೂವ್ ಆಡಿದರೆ ಅದು ಡಿಫ್ಲೆಕ್ಷನ್. ಆ ಮೂವ್ ಆಡಿದಾಗ ಅಪೋನೆಂಟಿಗೆ ಏನೂ ಅವಕಾಶ ಇರಲ್ಲ, ಹೊಡಿಲೇಬೇಕು. ಇಲ್ಲಾಂದ್ರೆ ಕ್ವೀನ್ ಕೊಡೋ ಪರಿಸ್ಥಿತಿ, ಹೊಡೆದ್ರೆ ಚೆಕ್ ಮೇಟ್ ಆಗುತ್ತೆ. ಆ ತರ ಮೂವ್ ಒಂದು ಪಾಸ್ ಮಾಡಿ ಯೋಚನೆ ಮಾಡಿ. ಆ ಮೂವ್ ಸಿಕ್ತು ಅಂದ್ರೆ ನೀವು ಚೆಸ್ ಅಲ್ಲಿ ಒಂದು ಒಳ್ಳೆ ಲೆವೆಲ್ಗೆ ರೀಚ್ ಆಗಿದ್ದೀರಾ ಅಂತ ಅರ್ಥ. ಸೊ ಅದ್ ಯಾವ ಮೂವ್ ಅಂದ್ರೆ ಪಾಸ್ ಮಾಡಿ ಯೋಚನೆ ಮಾಡಿ, ಆಮೇಲೆ ಈ ಪಾಸ್ ಓಪನ್ ಮಾಡಿ ಗೇಮ್ ಮೂವ್ ನೋಡಿ. ಕ್ವೀನ್ G3 ಎಕ್ಸಲೆಂಟ್ ಮೂವ್. H4 ಕ್ವೀನ್ ಅನ್ಸಪೋರ್ಟೆಡ್. H4 ಟು D8 ತನಕನು ಆ ಸ್ಕ್ವೇರ್ಸ್ ಎಲ್ಲವೂ ಕಂಟ್ರೋಲ್ ಆಗಿದಾವೆ. ಆ ಕ್ವೀನಿಗೆ ಎಲ್ಲೂ ಕೂಡ ಅವಕಾಶಗಳೇ ಇಲ್ಲ. ಸೊ ಕ್ವೀನ್ ಇಂಟು G3 ಫೋರ್ಸ್ಟ್. ಈಗ ನೋಡಿ ಬಿಷಪ್ F6 ಚೆಕ್ಮೇಟ್. ವಾವ್, ಅನ್ಬಿಲೀವಬಲ್ ಗೇಮು. ನೀವು ಇದನ್ನ ನಿಧಾನವಾಗಿ ಬೋರ್ಡ್ ಅಲ್ಲಿ ಇದನ್ನ ಮೂವ್ ಮಾಡಿ ಈ ಗೇಮ್ ನ ಎಂಜಾಯ್ ಮಾಡಿ. ಇದ್ರೊಳಗಿಂದ ತುಂಬಾ ಕಲಿಯೋದು ನಿಮಗೆ ಒಂದು ಅವಕಾಶ ಇದೆ ಗೇಮ್ ಇಂದ. ಸೊ ಇದನ್ನ ಇವಾನ್ಸ್ ಗ್ಯಾಂಬಿಟ್ ನೀವು ಪ್ರಯತ್ನ ಕೂಡ ಬೋರ್ಡ್ ನಿಮ್ಮ ಆಟಗಳಲ್ಲಿ ಪ್ರಯತ್ನ ಕೂಡ ಮಾಡ್ಬೋದು. ನಾವ್ ಯಾರು ಅಂತ ಗೊತ್ತಲ್ವಾ?
ನಾವು ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗದ ಶ್ರೀಕೃಷ್ಣ ಉಡುಪ ಹಾಗೂ ರವಿನಂದನ್. ನಮ್ಮ ಒಂದು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡೋದನ್ನ ಮರಿಬೇಡಿ.